ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗ್ ತುಂಬಾ ವಿಶೇಷವಾಗಿರುವಂತಹ ರೀಡಿಂಗ್. ನಿಮ್ಮ ಮನಸ್ಸಿನಲ್ಲಿರುವಂತಹ ಇಷ್ಟವಾಗಿರುವಂತಹ ವ್ಯಕ್ತಿ ಜೊತೆಗೆ ನಿಮ್ಮ ಮದುವೆ ಯಾವಾಗ ಆಗಬಹುದು ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ತುಂಬಾ ವಿಶೇಷವಾಗಿರುವಂತಹ ರೀಡಿಂಗ್. ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಅಲ್ವಾ, ನಾನು ಇಷ್ಟಪಡ್ತಾ ಇದ್ದೀನಿ ಈ ವ್ಯಕ್ತಿ ಜೊತೆಗೆ ನನ್ನ ಮದುವೆ ಯಾವಾಗ ಆಗಬಹುದು ಅನ್ನೋದ್ರ ಬಗ್ಗೆ, ರೈಟ್? ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಬ್ಲೆಸ್ಸಿಂಗ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಈಗಾಗಲೇ ತುಂಬ ಜನ ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ ಅಲ್ವಾ? ತುಂಬ ಜನ ನನ್ನ ಹತ್ರ ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತೀರಾ. ಪರ್ಸ್ನಲ್ ರೀಡಿಂಗ್ ತೊಗೊಂಡಿರೋರು ಅದು ವಿಶೇಷವಾಗಿ ನನ್ನ ಹತ್ರ ಶೇರ್ ಮಾಡ್ಕೊಳ್ತೀರಾ, ಓಕೆನಾ? ಸೊ ಇಲ್ಲಿ ಜನರಲ್ ರೀಡಿಂಗ್ನ ತೊಗೊಂಡೇ ತುಂಬಷ್ಟು ಜನ ಲೈಫಲ್ಲಿ ಎಷ್ಟು ವರ್ಷದಿಂದ ಮಾತಾಡ್ದಿರೋಂತಹ ವ್ಯಕ್ತಿ ಮಾತಾಡ್ತಾ ಇದ್ದಾರೆ, ನನ್ನ ಲೈಫನ್ನು ಬದಲಾಯಿಸ್ಕೊಳ್ತಾ ಇದ್ದೀನಿ, ಇನ್ನೇ ಪಾಸಿಟಿವ್ ವೇಲಿ ನಾನು ಬದಲಾಯಿಸ್ಕೊಳ್ತಾ ಇದ್ದೀನಿ, ಹಾಗೆಯೇ ಒಂದಷ್ಟು ಚೇಂಜಸ್ನ ನನ್ನ ಲೈಫಲ್ಲಿ ನೋಡಿದ್ದೀನಿ ಆ್ಯಂಡ್ ನಿಮ್ಮ ರೀಡಿಂಗಿಗೆ ನಾನು ಅಡಿಕ್ಟ್ ಆಗಿದ್ದೀನಿ, ನಿಮ್ಮ ರೀಡಿಂಗಿಂದ ನನ್ನ ಲೈಫ್ ಬದಲಾಗಿದೆ ಅಂತ ಹೇಳ್ತೀರಾ. ವೆರಿ ಗುಡ್. ನನ್ನ ಆ ಒಂದು ಮಾತೇನಿದೆ ಆ ಮಾತನ್ನು ಕೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಆ ಒಂದು ಮಾತು ಜಸ್ಟ್ ಅದು ನಿಮಗೆ ಅನ್ನಿಸ್ಬೋದು ನಾನು ಶೇರ್ ಮಾಡಿಕೊಂಡೆ ಅಂತ ಹೇಳಿಬಿಟ್ಟು, ಬಟ್ ಅದು ನನಗೆ ತುಂಬಾ ದೊಡ್ಡ ವಿಷಯ. ಓಕೆ, ಸೊ ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಈ ಒಂದು ಖುಷಿ ಕ್ಷಣಗಳು ಮುಂದುವರಿಲಿ ಅಂತ ಹೇಳಿ ಬ್ಲೆಸ್ ಮಾಡ್ತೀನಿ, ಹೀಲ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಹತ್ರ ಆ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಿದ್ದೀರಾ, ಅಂದರೆ ನಿಮ್ಮ ಪರ್ಸ್ನಲ್ ವಿಷಯಗಳನ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ 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 ಬ್ಲೆಸ್ಡ್ ಅಲ್ವಾ? ಎಷ್ಟು ಜನಕ್ಕೆ ಇದು ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ ಎಸ್ ಐ ಆಮ್ ಬ್ಲೆಸ್ಡ್ ಅಂತ. ಓಕೆ, ಸೊ ಎಸ್, ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ರೀಡಿಂಗ್ ನನ್ನವರೆಗೆ ತಲುಪಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳಿ ಮನಸ್ಸಿಂದ ಹೇಳಿ, ಓಕೆನಾ? ಹಾಗೆ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಲ್ಲೇ 3 ಸಲ ಹೇಳ್ಕೊಳ್ಳಿ, ಫೀಲ್ ಮಾಡ್ತಾ ಹೇಳಿ. ಸುಮ್ಮನೆ ಏನೋ ಒಂದು ಹೆಸರನ್ನು ಪಟ ಅಂತ ಹೇಳೋದಲ್ಲ, ಫೀಲ್ ಮಾಡ್ತಾ ಹೇಳಿ. ಅವರ ಎನರ್ಜಿ ಜೊತೆಗೆ ಕನೆಕ್ಟ್ ಆಗಿ ನಿಮ್ಮ ಪ್ರೀತಿಯಲ್ಲಿ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ನ ನೆನಪು ಮಾಡ್ಕೊಳ್ಳಿ. ಈಗ ನಾನು ಕ್ಯಾಂಡಲ್ನ ಹಚ್ತೀನಿ, ಅವಾಗಲೂ ಕೂಡ ಅವ್ರ ಹೆಸರನ್ನು 3 ಸಲ ಮನಸ್ಸಲ್ಲೇ ಫೀಲ್ ಮಾಡ್ತಾ ಹೇಳ್ತೀರಾ. ಓಕೆ, ಆದಿಪರಾಶಕ್ತಿ ಜಗನ್ನಾಥ. ನಿಮ್ಮ ಮದುವೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆಗೆ ಯಾವಾಗ ಆಗತ್ತೆ? ಓಕೆ, ಇಲ್ಲಿ ನಿಮ್ಮ ಪ್ರೀತಿಯ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಎನರ್ಜಿ ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂತಹ ಎನರ್ಜಿ ಇಲ್ಲಿ ನಿಮ್ಮಿಬ್ಬರ ನಡುವೆ ಇರುವಂತಹ ಪ್ರೀತಿ ತುಂಬ ಆಳವಾಗಿದೆ, ಡೀಪ್ ಆಗಿರುವಂತಹ ಒಂದು ಲವ್ ಕನೆಕ್ಷನ್ ಇರುವಂಥದ್ದು ನಿಮ್ಮಿಬ್ಬರ ಮಧ್ಯ. ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮಿಬ್ಬರ ನಡುವೆ ಸಣ್ಣ ಪುಟ್ಟ ಗೊಂದಲಗಳಿರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಇನ್ನೂ ಕೂಡ ಕನ್ಫ್ಯೂಷನ್ ಇದೆ ಈ ರಿಲೇಶನ್ಶಿಪ್ ಅನ್ನೋದಲ್ಲಿ ಇರ್ಬೋದು, ಈ ಒಂದು ಸಂಬಂಧದಲ್ಲಾಗಿರ್ಬೋದು. ಈ ವ್ಯಕ್ತಿಯ ಮೇಲೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಅನುಮಾನಗಳಿರಬಹುದು, ಅಥವಾ ಸ್ವಲ್ಪ ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ ಕ್ಲಾರಿಟಿಯಾಗಿ ನಿಮಗೆ ಇನ್ನು ನೆಕ್ಸ್ಟ್ ಒಂದು 15 ಡೇಸ್ ಅಥವಾ ಒಂದು 21 ಡೇಸ್ ಒಳಗಡೆ ಆ ಒಂದು ಕನ್ಫ್ಯೂಷನಿಗೆ ಒಂದು ಅರ್ಥ ಸಿಗತ್ತೆ, ಆ ಕನ್ಫ್ಯೂಷನಿಗೆ ನಿಮಗೆ ಒಂದು ಉತ್ತರ ಸಿಗತ್ತೆ ಅನ್ನುವಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ, ಡೋಂಟ್ ವರಿ. ಆ ಕನ್ಫ್ಯೂಷನ್ ಏನಿದೆ ನಿಮ್ಮ ಮನಸ್ಸಲ್ಲಿ ಅದಕ್ಕೆ ಖಂಡಿತವಾಗಿಯೂ ನಿಮಗೆ ಉತ್ತರ ಸರಿಯಾದ ಸಮಯಕ್ಕೆ ಸಿಕ್ಕೇ ಸಿಗತ್ತೆ, ಚಿಂತೆ ಮಾಡಬೇಡಿ. ತುಂಬ
ಅದೇ ಗೊಂದಲದಲ್ಲಿಯೇ ಜೀವನನ ತೆಗಿಬೇಡಿ. ಸ್ವಲ್ಪ ಅದನ್ನು ಬಿಟ್ಟು ಹೊರತಾಗಿನೂ ನೀವು ಯೋಚನೆ ಮಾಡಬಹುದು. ಓಕೆ, ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ರಿಂಗ್, ಅಂದರೆ ಕೈಗೆ ಹಾಕೊಳ್ಳುವಂತಹ ರಿಂಗ್ ಎನರ್ಜಿ ಇಲ್ಲಿ ಬರ್ತಿರೋವಂಥದ್ದು. ಇದು ಶೀಘ್ರದಲ್ಲೇ ಒಂದು ಶುಭ ವಾರ್ತೆಯನ್ನು ಕೇಳುವಂತಹ ಲಕ್ಷಣ. ಹಾಗೆ ನಿಮ್ಮ ಮದುವೆಗೆ ಇದ್ದ ಅಡೆತಡೆಗಳು ನಿಧಾನವಾಗಿ ದೂರ ಆಗ್ತಿರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು, ನೀವು ತಾಳ್ಮೆಯಿಂದ ಕಾಯುವುದು ತುಂಬಾನೇ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಈ ಕನ್ಫ್ಯೂಷನಲ್ಲಿ ತಪ್ಪು ನಿರ್ಧಾರಗಳನ್ನು ಮಾಡೋದು, ತಪ್ಪಾಗಿ ಯೋಚನೆ ಮಾಡೋದು, ಹಾಗೆ ಈ ವ್ಯಕ್ತಿ ಬಗ್ಗೆ ತಪ್ಪಾಗಿ ಯೋಚನೆ ಮಾಡೋದು, ಇಲ್ಲಿ ಅಡೆತಡೆಗಳು ಜಾಸ್ತಿ ಇದೆ ಅಂಥೇಳಿ ಇನ್ನೇನೋ ನಿರ್ಧಾರಗಳನ್ನು ತಗೊಳ್ಳೋದು, ಈ ಥರದೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅನ್ನುವಂಥ ಒಂದು ಸೂಚನೆ ನಿಮಗಿಲ್ಲಿ ಸಿಗ್ತಾ ಇದೆ. ಇವಾಗಿನ ಸಮಯದಲ್ಲಿ ಮಾವಿನ ಹಣ್ಣಿನ ಸೀಸನ್ ಇದು ಅಲ್ವಾ? ಯುಗಾದಿ ಅಂತ ಅಂದಾಗ ಒಂದು ಮಾವಿನ ಒಂದು ಏನು ಆ ಒಂದು ಸೀಸನ್ ನಡೀತಾ ಇರುತ್ತೆ. ಈಗ ಮಾವಿನ ಹಣ್ಣು ಬಿಡುವಂತಹ ಸಮಯ. ಕಾಯಿ ಆಗಬೇಕು ಫಸ್ಟು, ಅದಾದ್ಮೇಲೆ ಹಣ್ಣಾಗಬೇಕು. ಇವಾಗಲೇ ನನಗೆ ಹಣ್ಣು ತಿನ್ನಬೇಕು, ನನಗೆ ಈಗಲೇ ಮರದ ಹತ್ರ ಹೋಗ್ಬಿಟ್ಟು ನಂಗೆ ಹಣ್ಣು ಕೊಡು ಅಂತ ಹೇಳಿದ್ರೆ ಆ ಮರ ಏನು ಹೇಳುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರು, ನಾನು ಇವಾಗ ಕಾಯಿ ಆಗ್ತಾ ಇದ್ದೀನಿ, ಅದು ಹಣ್ಣಾಗಬೇಕು, ಹಣ್ಣಾದ್ಮೇಲೆ ನೀನು ಕೊಡ್ತೀನಿ ಅಂತ ಹೇಳುತ್ತೆ ಅಲ್ವಾ? ಆ ಒಂದು ಕಾಯಿ ಹಣ್ಣಾಗ್ಬೇಕಂತ ಹೇಳಿದ್ರೆ ಸಮಯ ಬೇಕಾಗತ್ತೆ. ಇದು ಒಪ್ತೀರಾ ಅಲ್ವಾ? ಹಾಗೇನೆ ನಿಮ್ಮ ಪ್ರೀತಿ ಅನ್ನುವಂತಹ ಕಾಯಿ ಹಣ್ಣಾಗೋದಿಕ್ಕೆ ಸ್ವಲ್ಪ ಸಮಯ ಬೇಕು. ಆ ಸಮಯವನ್ನು ಕೊಡಿ, ಅರ್ಜೆಂಟ್ ಮಾಡಬೇಡಿ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಎಸ್ ಲೆಟರ್ ಬರ್ತಿದೆ, ಐ ಲೆಟರ್ ಬರ್ತಿದೆ, ಡಿ ಲೆಟರ್ ಬರ್ತಿದೆ, ಎನ್ ಲೆಟರ್ ಬರ್ತಿದೆ, ಎಂ ಲೆಟರ್ ಬರ್ತಿದೆ, ಹೆಚ್ ಲೆಟರ್ ಬರ್ತಿದೆ, ಜಿ ಲೆಟರ್ ಇದೆ, ಕೆ ಲೆಟರ್, ಎ ಲೆಟರ್, ಡಿ ಲೆಟರ್, ಎನ್ ಲೆಟರ್, ಬಿ ಲೆಟರ್, ವೈ ಲೆಟರ್, ಜೆ ಲೆಟರ್, ಆರ್ ಲೆಟರ್. ರಾಶಿಗಳು ತುಲಾ ರಾಶಿ, ಕನ್ಯಾ ರಾಶಿ, ಮಕರ, ಮೇಷ, ಕರ್ಕಾಟಕ, ಮಿಥುನ, ಧನಸ್ಸು. ಡೇಟ್ ಆಫ್ ಬರ್ತ್ 10-16 ಡೇಟ್ ಆಫ್ ಬರ್ತ್. ಸ್ವಲ್ಪ ಇಲ್ಲಿ ಕಾರ್ಮಿಕ್ ನಂಬರ್ ಇದು, ಓಕೆ, ನೆನಪಿರಲಿ. ಲವ್ ಅನ್ನೋವಂಥ ವಿಷಯದಲ್ಲಿ ತುಂಬ ಹರ್ಟ್ ಆಗಿದೆ, ತುಂಬ ನೂನ ತಿಂದಿರುವಂತಹ ಒಂದು ಎನರ್ಜಿ ನಿಮ್ಮಲ್ಲಿ ಇರುವಂಥದ್ದು. ಈ ಒಂದು 16 ಡೇಟ್ ಆಫ್ ಬರ್ತ್ ಇಲ್ಲಿ ಎನರ್ಜಿ ಬಂತು. ಸೊ ಜಸ್ಟ್ ನಾನು ಹೇಳಿದೆ 19, 11, 10, 1, 3, 6, 9. ವಾವ್, 369 ಸಮಥಿಂಗ್. 369 ಎನರ್ಜಿ ಇಲ್ಲಿ ಬರ್ತಾ ಇದೆ. ಯಾರಾದರೂ 369 ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬಹುದು, ಇಲ್ಲಾಂದರೆ ಸ್ಟಾರ್ಟ್ ಮಾಡ್ಬೋದು ಅಂತ ಒಂದು ಮೈಂಡಲ್ಲಿ ಬಂದಿದೆ. 369 ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅನ್ನೋ ಮದುವೆಗೋಸ್ಕರ ಅಂತ ಹೇಳಿ ಯಾರಾದರೂ ಇಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. 369 ಎನರ್ಜಿ ಬರ್ತಿದೆ. ಯಾರು ಮಾಡಿಲ್ಲ ಅಂದರೆ ಆ 369 ಮ್ಯಾನಿಫೆಸ್ಟೇಷನ್ ಮಾಡಿ, ಯೂನಿವರ್ಸ್ ಸೈನ್ ನಿಮಗೆ ಸಿಗ್ತಾ ಇದೆ. ಓಕೆ, ಎಸ್. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ 24 ಆಲ್ಸೋ 6. 31st, 30, 22, 27, 23. Okay, nice. Okay, ಕಾಣಿಸ್ತಾ ಇದೆ ಅಲ್ವಾ? ಯಾ, ರೈಟ್. 1 minute. ವೆರಿ ಗುಡ್. ನಿನ್ನೆ ತುಂಬ ಜನ ನನ್ನ ಹತ್ರ ಶೇರ್ ಮಾಡ್ಕೊಂಡ್ರಿ, ಸಾಂಗ್ ಕೇಳಿದ್ದೆ ಅಂತ. ಮೊನ್ನೆ ಕೇಳ್ತಿದ್ದವ್ರು ನಿನ್ನೆ ಹೇಳಿದ್ರಿ.
ವೆರಿ ಗುಡ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆ ಟೈಮಲ್ಲಿ ಆಗಲಿಲ್ಲ, ಐನೋ ಏನಾದರೂ ಬ್ಯುಸಿ ಟೈಮ್ ಇರುತ್ತೆ ಅಥವಾ ನಿಮ್ಗೇನೋ ಒಂದು ಕೆಲಸಗಳಿರುತ್ತೆ, ಕೆಲಸ ಕಾರ್ಯಗಳಿರುತ್ತೆ. ಬಟ್ ಕೇಳಿದ್ರಲ್ವ, ನನ್ನ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಕೇಳಿದ್ರಲ್ವ, ವೆರಿ ಗುಡ್. ಆ ಚಿಕ್ಕ ಚಿಕ್ಕ ಬದಲಾವಣೆನೇ ಕಂಡ್ರಿ ನಿಮ್ಮ ಲೈಫಲ್ಲಿ ದೊಡ್ಡ ಬದಲಾವಣೆ ಆಗೋದು. ಚಿಕ್ಕ ಬದಲಾವಣೆ ನೀವು ಮಾಡ್ತೀರಾ, ನಿಮ್ಮ ಲೈಫಲ್ಲಿ ದೊಡ್ಡದಾಗಿರುತ್ತೆ ಆ ಬದಲಾವಣೆ, ನಿಮಗೆ ಗೊತ್ತಿರಲ್ಲ ಅಷ್ಟೇ. ಹಾಗೆ ಕೆಲವೊಬ್ರು ದೇವಿಯ ಒಂದು ಚಿತ್ರವನ್ನು ನೋಡಿದೆ, ಪಿಕ್ಚರ್ ನೋಡಿದೆ ಅಂತೆಲ್ಲ ಹೇಳಿದ್ರಿ, ವೆರಿ ಗುಡ್. ಖಂಡಿತ ಎಲ್ಲ ರೀತಿಯಿಂದ ಒಳ್ಳೇದಾಗೇ ಆಗುತ್ತೆ, ನಂಬಿಕೆ ಇರಿ. ಆದಷ್ಟು ಅಂತಲ್ಲ, ಪಾಸಿಟಿವ್ ಆಗಿ ಇದ್ಬಿಡಿ. ದೇವ್ರಿಗೆ ಸರೆಂಡರ್ ಮಾಡಿ ನಿಮ್ಮ ಎಲ್ಲ ವಿಷಯಗಳನ್ನ ದೇವ್ರು ನೋಡ್ಕೊಳ್ತಾರೆ ಅಷ್ಟೇ. ಹಾಗೆ ಬದುಕಿ ಕೂಡ ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡ್ತಾ ಬದುಕಿ, ಕಣ್ಣೀರಲ್ಲಿ ಕೈ ತೊಳಿಬೇಡಿ. ನೋಡಿ, ದ ಹರ್ಮಿಟ್ ಕಾರ್ಡ್, ನೀವು ಒಂಟಿಯಾಗಿದ್ರು ನಿಮ್ಮ ಜೊತೆಗೆ ಆ ಶಕ್ತಿ ಇದ್ದೇ ಇದೆ, ಬೆಳಕು ಇದೆ ಅಲ್ವಾ. ಏಸ್ ಆಫ್ ಸಾರ್ಟ್ಸ್, ತಲೆಯಲ್ಲಿರುವಂಥ ಆಲೋಚನೆಗಳು ಎಷ್ಟೊಂದಿದೆ ರೀ ನಿಮ್ಮ ತಲೆಯಲ್ಲಿ ಆಲೋಚನೆಗಳು, 1-2 ನೋಡಿ ಬಿಟ್ಬಿಡಿ, ಅದೆಲ್ಲ ತಲೆನ ತೆಗೆದುಹಾಕಿ. ತಲೆನೇನಂತ ಸ್ಟೋರ್ ರೂಮ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು. 3 ಆಫ್ ಪೆಂಟಿಕಲ್, ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ ತಲೆಯಲ್ಲಿ. 8 ಆಫ್ ಕಪ್ಸ್, ಡೆತ್ ಆ್ಯಂಡ್ ರೀಬರ್ತ್. 8 ಆಫ್ ವ್ಯಾಂಡ್ಸ್, ನೈಟ್ ಆಫ್ ವ್ಯಾಂಡ್ಸ್. ಓ ಮೈ ಗಾಡ್, ದ ಡೆವಿಲ್ ಕಾರ್ಡ್ ಬರ್ತಿದೆ. ಓಕೆ, ಪೇಜ್ ಆಫ್ ಕಪ್ಸ್. ಸಾಕ ನಿಮಗೆ ಪ್ರೂಫು? ಸಿ ರೆಡಿ ಆಗ್ತಾ ಇದ್ದಾರೆ ಒಂದು ಹೆಜ್ಜೆ ಮುಂದೆ ಇಟ್ಟು. ಇಲ್ಲಿ ನಿಮ್ಮ ಪರ್ಸನ್ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಹೊಸದಾಗಿ ಒಂದು ಪೆಟ್ ತರಬೇಕು, ಡಾಗ್ನ ತರಬೇಕು ಅನ್ನುವಂತಹ ಪ್ಲ್ಯಾನಿಂಗ್ ನಡೀತಾ ಇರಬಹುದು, ಅಥವಾ ಡಾಗ್ ಇರಬಹುದು ಕೂಡ. ಆ ಡಾಗಿಗೆಲ್ಲೋ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರುವಂತಹ ಎನರ್ಜಿ ಇದೆ ಇಲ್ಲಿ. ಡೋಂಟ್ ವರಿ, ಅದೇನು ತುಂಬ ದೊಡ್ಡ ವಿಷಯ ಅಲ್ಲ, ಹುಷಾರಾಗುತ್ತೆ, ಚಿಂತೆ ಮಾಡಬೇಡಿ. ಸ್ವಲ್ಪ ಎಲ್ಲೋ ಅದರ ಹೆಲ್ತ್, ಪೆಟ್ ಡಾಗ್ ಏನಿದೆ ಅದಕ್ಕೆ ಸ್ವಲ್ಪ ಎಲ್ಲೋ ಹೆಲ್ತ್ ಇಶ್ಯೂಸ್ ಆಗಿರೋ ಎನರ್ಜಿ ಇದೆ ಇಲ್ಲಿ. ನಿಮ್ಮ ಮನೆ ಡಾಗ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಮನೆ ಡಾಗ್ ಆಗಿರ್ಬೋದು. ಡೋಂಟ್ ವರಿ, ಅದು ಬೇಗ ಹುಷಾರಾಗತ್ತೆ ಕೂಡ. ಓಕೆ, ಚಿಂತೆ ಮಾಡಬೇಡಿ. ಓಕೆ, ಫಸ್ಟ್ ನಿಮಗೆ ಡೆತ್ ಆ್ಯಂಡ್ ರಿಬರ್ತ್, ಹಾಗೆಯೇ ದ ಹರ್ಮಿಟ್ ಕಾರ್ಡ್ ಬರ್ತಿರೋದ್ರಿಂದ, ಬಾಟಮ್ ಆಫ್ ದ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಇಲ್ಲಿ ನಿಮ್ಮಿಬ್ಬರ ನಡುವೆ ಈಗಿನ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಮದುವೆಯ ಬಗ್ಗೆ ಮಾತುಕತೆ ಶುರುವಾಗುವಂಥ ಹಂತದಲ್ಲಿ ಕೂಡ ಇದೆ ಅನ್ನೋಂಥ ಎನರ್ಜಿ ಬರ್ತಿದೆ. ಇದು ಕೆಲವೊಬ್ಬರಿಗೆ ನೀವಿಬ್ಬರು ಬಾಂಡಿಂಗ್ಸ್ ಚೆನ್ನಾಗಿದೆ, ಅಡೆತಡೆಗಳು ತುಂಬ ಇತ್ತು, ಫ್ಯಾಮಿಲಿಯಲ್ಲಿ ಎಲ್ಲ ಒಪ್ಕೊಳ್ತಾ ಇರಲಿಲ್ಲ ಅಥವಾ ತುಂಬ ಅಡೆತಡೆಗಳಿತ್ತು. ಸೊ ಅದೆಲ್ಲ ಕ್ಲಿಯರ್ ಆಗಿ ಎಲ್ಲೋ ಒಂದು ಕಡೆ ಮದುವೆಯ ಬಗ್ಗೆ ಮಾತುಕತೆ ಶುರುವಾಗುವಂತಹ ಎನರ್ಜಿ ಇದೆ. ನೋಡ್ಬೋದು, ಇಲ್ಲಿ ಡೆವಿಲ್ ಕಾರ್ಡ್ ಇರೋದ್ರಿಂದ ಅಡೆತಡೆಗಳು ಬ್ರೇಕ್ ಆಗ್ತಾ ಇದೆ. ಓಕೆನಾ. ಇಲ್ಲಿ ಇನ್ನು ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ 8 ಆಫ್ ಫ್ಯಾನ್ಸ್ ಬರ್ತಿದೆ, ನೈಟ್ ಆಫ್ ಫ್ಯಾನ್ಸ್ ಬರ್ತಿದೆ, ಆ್ಯಂಡ್ 3 ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ಇಲ್ಲಿ ಇನ್ನು ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು, ಯಾರೋ ಒಬ್ಬರ ಮನೆಯವರು ತುಂಬ ಭಯ ಪಡ್ತಾ ಇದ್ದಾರೆ. ಯಾವ ವಿಷಯಕ್ಕೆ ಅಂತ ಹೇಳಿದ್ರೆ, ಸಮಾಜದ ಭಯ ಇಲ್ಲಿ ಕಾಣಿಸ್ತಾ ಇದೆ. ಮದುವೆಗೆ ಒಪ್ಪೋದಕ್ಕೆ ಕೆಲವೊಂದು ಕಡೆ ತಡ ಮಾಡ್ತಿರುವಂತಹ ಎನರ್ಜಿ ಇಲ್ಲಿ. ಭಯ ಯಾಕೆ ಅಂತ ಹೇಳಿದ್ರೆ, ಇದು ನಿಮಗೆ ಸೆಕೆಂಡ್ ಮ್ಯಾರೇಜ್ ಇರಬಹುದು, ಅಥವಾ ನಿಮ್ಮ ಪರ್ಸನ್ಗೆ ಇದು ಸೆಕೆಂಡ್ ಮ್ಯಾರೇಜ್ ಇರಬಹುದು, ಅಥವಾ ಇದು ಎಲ್ಲೋ ಒಂದು ಕಡೆ ಒಂದು ಸಂಬಂಧ ಎಲ್ಲ ಕ್ಲಿಯರ್ ಮದುವೆ ಹಂತಕ್ಕೆ ಹೋಗಿ ಅದು ಬ್ರೇಕ್ ಆಗಿ ಇನ್ನೊಂದು ಈಗ ಸಂಬಂಧನ ನೋಡಿ ಎಲ್ಲೋ ಒಂದು ಕಡೆ ಅವ್ರಿಗೆ ಭಯ ಪಡ್ತಿರಬಹುದು. ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಪರ್ಸನ್ ಬಗ್ಗೆ ನಿಮಗೆ ನೆಗೆಟಿವ್ ಆಗಿ ಯಾರೋ ಒಬ್ರು ಇಲ್ಲಿ ಕುತಂತ್ರದ ಕೆಲಸವನ್ನ ಮಾಡ್ತಿರುವಂತ ಎನರ್ಜಿ ಇದೆ. ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಹೊರಗಿನವ್ರು ಆಗಿರ್ಬೋದು, ಅಥವಾ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು. ಎಲ್ಲೋ ಒಂದ್ ಕಡೆ ಬೇಕು ಅಂತಾನೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿ ಅವಳು ಹಂಗೆ ಅವ್ನು ಹಿಂಗೆ ಅಂತ ಹೇಳಿ ಸುಮ್ಮನೆ ಗಾಸಿಪ್ನ ಹರಡಿಸ್ತಾ ಇರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಸೊ ಅದರದ ಒಂದು ಭಯ ಕೂಡ ಇಲ್ಲಿ ಫ್ಯಾಮಿಲಿಗೆ ಇದೆ. ನಿಮ್ಗಳಿಗಿಂತ ಹೆಚ್ಚಾಗಿ ಫ್ಯಾಮಿಲಿಗೆ ಈ ಭಯ ಇರುವಂತದ್ದು ಎನರ್ಜಿ ಬರ್ತಿದೆ ಇಲ್ಲಿ.
ಸೊ ಹಾಗಾಗಿ ಎಲ್ಲೊಂದು ಕಡೆ ಈ ಮದುವೆ ಇಲ್ಲಿಗೆ ಡಿಲೇ ಆಗ್ತಿದೆ, ಸ್ವಲ್ಪ ಮದುವೆಗೆ ತುಂಬ ಅಡೆತಡೆಗಳು ಬರ್ತಿದೆ. ಮದುವೆ ಡೇಟ್ ಫಿಕ್ಸ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಮದುವೆ ಡೇಟ್ ಫಿಕ್ಸ್ ಆಗುತ್ತೆ, ನೆಕ್ಸ್ಟು ಬೇಡ ಅಂತ ಹೇಳಿ ಕ್ಯಾನ್ಸಲ್ ಆಗುತ್ತೆ. ಈ ಥರನೇ ಆಗ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಇನ್ನು ಕೆಲವೊಬ್ಬರಿಗೆ ಏಜ್ ಆಗಿದೆ ಬಟ್ ಪರ್ಸನ್ ಯಾರೂ ಇಲ್ಲ, ಸಿಂಗಲ್ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೂ ಕೂಡ ಎಲ್ಲೋ ಒಂದು ಕಡೆ ಸುಮ್ಮನೆ ನಿಮ್ಮ ಬಗ್ಗೆ ಅನಾವಶ್ಯಕ ಗಾಸಿಪ್ನ ಮಾಡ್ತಾ ಇದ್ದಾರೆ, ನಿಮ್ಮ ಸಂಬಂಧಿಕರಲ್ಲಿಯೇ ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ. ಅದನ್ನು ನಿಮಗೂ ಕೂಡ ಗೊತ್ತಿದೆ, ಅದು ಗಾಸಿಪ್ ಮಾಡ್ತಾ ಇದ್ದಾರೆ, ಸುಮ್ಮನೆ ನೆಗೆಟಿವ್ ಆಗಿ ಗಾಸಿಪ್ ಮಾಡ್ತಿದ್ದಾರೆ ಅನ್ನೋಂಥ ನಿಮಗೂ ಕೂಡ ಗೊತ್ತಿದೆ. ಆದರೂ ಕೂಡ ನೀವು ಏನು ಮಾಡೋದಕ್ಕಾಗಲ್ಲ, ಸ್ವಲ್ಪ ಹಿರಿಯ ವ್ಯಕ್ತಿ ಆಗಿರೋದ್ರಿಂದ ನೀವೇನು ಹೇಳೋದಕ್ಕಾಗಲ್ಲ ಅಂತ ಏನಾದರೂ ಮಾಡ್ಕೊಂಡಿದ್ದೆ ಬಿಟ್ಬಿಟ್ಟಿದ್ದೀರಾ, ಈ ಥರ ಎನರ್ಜಿ ಇದೆ. ಓಕೆ, ಕಾಲ್ ಬಂತು ಮಧ್ಯ. ಓಕೆ, ಸೊ ಆ ಥರದ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಡೋಂಟ್ ವರಿ, ಆ ಅಡೆತಡೆಗಳು ಏನಿದೆ ಅದು ನೋಡ್ಬೋದು. ಇಲ್ಲಿ ಡೆವಿಲ್ ಕಾರ್ಡ್ ಇರೋದ್ರಿಂದ ಅಡೆತಡೆಗಳೆಲ್ಲದೂ ಕೂಡ ಬ್ರೇಕ್ ಆಗುತ್ತೆ, ಚಿಂತೆ ಮಾಡುವಂತಹ ಅಗತ್ಯತೆ ಇಲ್ಲ ಇಲ್ಲಿ. ಓಕೆನಾ? ಸೊ ಇಲ್ಲಿ ಸಮಯ ಸೂಚನೆ ನೋಡಿದಾಗ ಇಲ್ಲಿ ಬರ್ತಿರುವಂತಹ ಎನರ್ಜಿ ಮುಂದಿನ 6 ತಿಂಗಳಿಂದ 1 ವರ್ಷದ ಒಳಗೆ ನಿಮ್ಮ ಮದುವೆ ಫಿಕ್ಸ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಯಾಕಂದ್ರೆ ಇಲ್ಲಿ ಡೆತ್ ಆ್ಯಂಡ್ ರೀಬರ್ತ್ ಇರೋದ್ರಿಂದ ಅಡೆತಡೆಗಳು ಬ್ರೇಕ್ ಆಗೋದಕ್ಕೆ ಸ್ವಲ್ಪ ಸಮಯಗಳನ್ನು ತಗೊಳ್ಬಹುದು, ಸ್ವಲ್ಪ ಸಮಯ ತಗೊಳುತ್ತೆ ಕೂಡ. ಹಾಗಾಗಿ ಇಲ್ಲಿ 6 ತಿಂಗಳಿಂದ 1 ವರ್ಷದ ಒಳಗಿನ ಒಂದು ಸಮಯ ಇಲ್ಲಿ ಬರ್ತಾ ಇದೆ. ಇಷ್ಟರ ಒಳಗಡೆ ನಿಮ್ಮ ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆ ಇದೆ. ಇಲ್ಲಿ ಯಾರಾದರೂ ಸಿಂಗಲ್ಸ್ ನೋಡ್ತಾ ಇದ್ರು ಅಷ್ಟೇ, ಇನ್ನು ಏನು ಫಿಕ್ಸ್ ಆಗಿರುವವರು, ನಿಮಗೆ ಹುಡುಗ ಪರ್ಸನ್ ಇದ್ದಾರೆ, ಅವ್ರ ಜೊತೆಗೆ ಮದುವೆ ಯಾವಾಗ ಅಂತ ನೋಡಿದಾಗಲೂ ಅಷ್ಟೇ 6 ತಿಂಗಳಿಂದ 1 ವರ್ಷದೊಳಗೆ ನಿಮ್ಮ ಮದುವೆ ಫಿಕ್ಸ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಇಲ್ಲಿ ಬರ್ತಾ ಇದೆ. ವಿಶೇಷವಾಗಿ ಇಲ್ಲಿ ಮುಂದಿನ ಬೇಸಿಗೆ ಅಥವಾ ಈ ಒಂದು ಮುಂದಿನ ತಿಂಗಳು ಒಳಗಡೆ ಕೆಲವರಿಗೆ ಮಾತುಕತೆಗಳು ಫಿಕ್ಸ್ ಆಗಬಹುದು, ಅಥವಾ ಮುಂದಿನ ವರ್ಷದ ಬೇಸಿಗೆ ಸಮಯದಲ್ಲಿ, ಹಾಗೆ ಯಾವುದೋ ಒಂದು ಹಬ್ಬದ ಸೀಸನ್ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಹಬ್ಬದ ಸೀಸನ್ ಅಲ್ಲಿ ಶುಭ ಗಳಿಗೆ ಕೂಡಿ ಬರುತ್ತೆ ಅಂತ ಅನ್ನುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಒಟ್ಟಾರೆಯಾಗಿ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮಿಬ್ಬರ ನಡುವೆ ಪ್ರೀತಿ ಇದೆ, ಆದ್ರೆ ಅದಕ್ಕೆ ಸಮಯದ ಹೊಂದಾಣಿಕೆ ತುಂಬಾನೇ ಅಗತ್ಯವಾಗಿದೆ ಅನ್ನುವಂತಹ ಎನರ್ಜಿ ಇಲ್ಲಿ ಇದೆ. ಓಕೆ, ಇಲ್ಲಿ ಒಂದು ಟಿಪ್ನ ಹೇಳ್ತಾ ಇದ್ದೀನಿ ಮದುವೆ ಬೇಗ ಆಗೋದಕ್ಕೆ. ಇದನ್ನು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ. ನಿಮಗಿಷ್ಟ ಆಗಿರುವಂತಹ ವ್ಯಕ್ತಿ ಜೊತೆ ಮದುವೆ ಸುಲಲಿತವಾಗಿ ಆಗಬೇಕು, ಏನು ಅಡೆತಡೆಗಳು ಏನಿದೆ ಅದೆಲ್ಲ ಬ್ರೇಕ್ ಆಗಿ ಆದಷ್ಟು ಬೇಗ ಆಗಬೇಕು ಅಂತಿದ್ರೆ ಪ್ರತಿಯೊಬ್ಬರು ಕೂಡ, ಅಂದರೆ ಮದುವೆಗೆ ರೆಡಿ ಇರೋರು ಅಷ್ಟೇ. ಓಕೆ, ಪ್ರತಿಯೊಬ್ಬರು ಅಂದ ತಕ್ಷಣ ಎಲ್ಲರೂ ಮಾಡೋದಲ್ಲ ಇದು. ಯಾರು ಮದುವೆ ಆಗಬೇಕಂತ ಇದ್ದೀರಾ ಅವರಿಗೆ ಹೇಳ್ತಿರುವಂಥದ್ದು. ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರ ಏನಿದೆ, ಇದನ್ನ 108 ಬಾರಿ ಪ್ರತಿನಿತ್ಯ ಒಂದು ನಿರ್ದಿಷ್ಟವಾಗಿರುವಂಥ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಈ ವ್ಯಕ್ತಿ ಜೊತೆಗೆ ಯಾವುದೇ ರೀತಿಯಾದಂಥ ಅಡೆತಡೆಗಳು ಏನೇ ಇದ್ರೂ ಕೂಡ ಅದು ಬ್ರೇಕ್ ಆಗಿ ಈ ವ್ಯಕ್ತಿ ಜೊತೆಗೆ ಆರಾಮಾಗಿ, ಏನು ತೊಂದರೆ ಇಲ್ಲದೇನೆ ಆರಾಮಾಗಿ ಮದುವೆ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಪ್ರತಿನಿತ್ಯ 108 ಸಲ ಜಪವನ್ನ ಮಾಡಿ. ಆದಷ್ಟು ಸೋಮವಾರದ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಬರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೋಮವಾರ ದಿನ ಬೆಳಿಗ್ಗೆನೋ ಸಂಜೆನೋ ನಿಮ್ಮ ಸಮಯದ ಟೈಮನ್ನ ನೋಡಿಕೊಂಡು ಪ್ರತಿ ಸೋಮವಾರ ತಪ್ಪದೇನೆ ಹೋಗಿ ಬನ್ನಿ. ನಿಮ್ಮ ಮದುವೆ ವಿಷಯವಾಗಿ ಸಂಕಲ್ಪ ಇಟ್ಕೊಂಡು ಹೋಗಿ ಬರ್ತೀರಾ, ನೆನಪಿರ್ಲಿ ಇದು. ಓಕೆನಾ? ಸೊ ಇದು ನಾನು ಜನರಲ್ ಆಗಿ ಹೇಳಿರೋದು. ನಿಮ್ಮ ವೈಯಕ್ತಿಕ ಮದುವೆ ಸಮಸ್ಯೆ ಏನಿದ್ರು ನೀವು ಪರ್ಸ್ನಲ್ ರೀಡಿಂಗ್ನ ತಗೊಂಡು ಪರಿಹಾರ ತಗೊಳ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಜನರಲ್ ಆಗಿ ನಿಮಗೆ ಹೇಳಿರುವಂಥದ್ದು, ಇದನ್ನು ನೀವು ಮಾಡಿ ಅಂತ ಹೇಳಿ. ಓಕೆ, ಸೊ ನೆನಪಿರ್ಲಿ. ಓಕೆ, ನೆಕ್ಸ್ಟ್ ಎನರ್ಜಿ ಇಲ್ಲಿ. ಓಕೆ, ಎಸ್, ಆದಷ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ. ರೆಸನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ, ಭಾವಿಸ್ತೀನಿ ಕೂಡ. ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ. ಬ್ಲೆಸ್ಸಿಂಗ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಇದಪ್ಪ ಕಾಲ್ ಮಾಡ್ತೀನಿ ನೋಡಿ, ಕಾಲ್ ಮಾಡ್ತಾ ಇರ್ತೀರಲ್ವಾ, ಮೆಸೇಜ್ ಮಾಡಿ ಅಂತ ಹೇಳಿದ್ರು ಕಾಲ್ ಮಾಡ್ತಾ ಇರ್ತೀರ. ಇಲ್ಲಿ ಏನು ಹೇಳ್ತಿದ್ದೆ? ಎಸ್, ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಿದ್ದೀರಾ, ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನಿಮ್ಮೆಲ್ಲರ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ. ಹಾಗೆ
ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನೀವೇನು ಮಾಡಬೇಕು, ಈ ರೀಡಿಂಗಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗೆ ಕನೆಕ್ಟ್ ಆಗಬೇಕು. ಇತ್ತೀಚಿನ ದಿನದಲ್ಲಿ ಏನು ನಾನು ಅಬ್ಸರ್ವ್ ಮಾಡಿದ ಹಾಗೆ ನೋಡ್ತಿರೋ ವೀಡಿಯೋನು, ಬಟ್ ಅದಕ್ಕೊಂದು ಥ್ಯಾಂಕ್ ಯು ಅಂತಲೂ ಒಂದು ಕೆಲವೊಬ್ರು ಹೇಳಲ್ಲ. ಹಾಂ, ಓಕೆ, ಇಟ್ಸ್ ಓಕೆ, ಅದು ನಿಮ್ಮ ಇಷ್ಟ. ಸೊ ದೇವ್ರು ನಿಮಗೆ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾರೋ ಆವಾಗ ನಿಮ್ಮ ಜೀವನನೂ ಬದಲಾಗುತ್ತೆ ಅಷ್ಟೇ. ಓಕೆ, ಸೊ ಎಸ್, ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ. ಇನ್ನೊಂದು ರೀಡಿಂಗಲ್ಲಿ ನಾಳೆ ಸಿಗ್ತೀನಿ. ಓಕೆನಾ? ಥ್ಯಾಂಕ್ ಯು.